ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ರಥಸಪ್ತಮಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನಾವು ರಥವನ್ನು ಯಾವ ರೀತಿ ಬರೆಯಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಇದೇ ರೀತಿನೇ ಬರಿಬೇಕು ಆ ಥರ ಏನಿಲ್ಲ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ, ಯಾವುದು ಸುಲಭವಾಗಿ ನಿಮಗೆ ಬರ್ತದೋ ಅದೇ ರೀತಿಯಲ್ಲಿ ನೀವು ರಥವನ್ನು ಬರೆದು, ಅದರ ಮಧ್ಯದಲ್ಲಿ ನಾವು ಸೂರ್ಯನ ಬಿಂಬವನ್ನು ಬರೆದು ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಆದಷ್ಟು ಈ ಒಂದು ಪೂಜೆಯನ್ನು ನೀವು ಮನೆಯ ಹೊರಭಾಗದಲ್ಲಿ, ಅಂದರೆ ಸೂರ್ಯನ ಬೆಳಕು ಬೀಳುವ ರೀತಿಯಲ್ಲಿ ನೀವು ಈ ಪೂಜೆ ಮಾಡಬೇಕಾಗುತ್ತದೆ. ಅಲ್ಲಿ ಇಲ್ಲಿ ಅಂತೇನಿಲ್ಲ, ತುಳಸಿ ಕಟ್ಟೆಯ ಮುಂದೆ ಅಂದರೆ ಬಾಗಿಲಿಂದ ಹೊರಭಾಗದಲ್ಲಾಗಿರ್ಬೋದು, ಅಥವಾ ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು, ಹಿಂದುಗಡೆ ಬಾಲ್ಕನಿ ಆಗಿರ್ಬೋದು, ಎಲ್ಲಿ ಸೂರ್ಯನ ಬೆಳಕು ಹೆಚ್ಚಾಗಿ ಬೀಳುತ್ತದೆ ಆ ಒಂದು ಜಾಗದಲ್ಲಿ ನೀವು ಈ ಒಂದು ರಂಗೋಲಿಯನ್ನು ಹಾಕಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ನೋಡಿ, ರಂಗೋಲಿಯ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಮೊದಲು 9 ಚಿಕ್ಕೆ ಹಾಕಿದ್ದೇನೆ. ನಂತರ 7 ಮತ್ತೆ 3 1 ಮೇಲ್ಭಾಗದಲ್ಲಿ, ಹಾಗೆ ಎರಡೂ ಬದಿಯಲ್ಲೂ 5 ಚಿಕ್ಕೆಯನ್ನು ಹಾಕಿದ್ದೇನೆ. ಹಾಗೆ ಕೆಳಬದಿಯಲ್ಲಿ ಏನಪ್ಪಾ ಅಂದ್ರೆ 11 ಚಿಕ್ಕೆ, ಅದರ ನಂತರದಲ್ಲಿ 9 ಮತ್ತೆ 7 ಚಿಕ್ಕೆಗಳು, ಇಷ್ಟನ್ನು ಇಟ್ಟು ನಾನು ರಂಗೋಲಿಯನ್ನು ಸಂಪೂರ್ಣ ಮಾಡ್ತಾ ಇದ್ದೇನೆ. ಇದು ಸುರುಳಿ ರಂಗೋಲಿ ಆಗಿರುತ್ತದೆ. ಈಗಾಗಲೇ ನಾನು ಹೇಳಿದಾಗೆ ನಿಮಗೆ ಯಾವ ರೀತಿ ರಂಗೋಲಿ ಬರ್ತದೋ ಅದೇ ರೀತಿಯಲ್ಲಿ ಹಾಕೋಬಹುದು. ಒಂದು ಪಕ್ಷದಲ್ಲಿ ನಿಮಗೆ ರಥವನ್ನು ಬರೆಯೋದಕ್ಕೆ ಸಮಯನೇ ಇಲ್ಲಪ್ಪ, ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ನುವಂಥವರು ಸೂರ್ಯನ ಬಿಂಬವನ್ನು ಬರೆದು ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು. ಈ ರೀತಿಯಾಗಿ ನೀವು ಒಂದು ರಂಗೋಲಿ ಹಾಕಿಕೊಳ್ಳಿ. ಹಾಗೆಯೇ ರಥಸಪ್ತಮಿ ಏನಪ್ಪಾ ಅಂತಂದ್ರೆ ಸೂರ್ಯ ದೇವರ ಪೂಜೆಗೆ ತುಂಬಾನೇ ಒಂದು ಪವಿತ್ರವಾದ ದಿನ ಅಂತಾನೆ ಹೇಳ್ಬೋದು. ಇದಕ್ಕೆ ಸೂರ್ಯ ಜಯಂತಿ ಅಂತಾನೂ ಕೂಡ ಕರೆಯುತ್ತಾರೆ. ಮಾಘ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಲ್ಲಿ ನಾವು ಈ ಒಂದು ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ. ಈಗಾಗಲೇ ನಿಮಗೆ ಸಮಯವನ್ನು ತಿಳಿಸ್ಕೊಟ್ಟಿರುವ ಹಾಗೆ 24ನೇ ತಾರೀಕು ಶನಿವಾರ ಮಧ್ಯರಾತ್ರಿ 12 ಗಂಟೆ 40 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. 12 ಗಂಟೆ ಸಮಯದ ನಂತರದ ಸಮಯ ಅದು ಭಾನುವಾರವೇ ಆಗಿರುತ್ತದೆ. ಹಾಗೆ 25ನೇ ತಾರೀಕು ಭಾನುವಾರ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು 25ನೇ ತಾರೀಕು ಭಾನುವಾರವೇ ಆಗಿರುತ್ತದೆ. ಅವತ್ತು ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಭಾನುವಾರ ಸೂರ್ಯ ದೇವನ ವಾರವೂ ಕೂಡ ಆಗಿರುತ್ತದೆ. ಹಾಗಾಗಿ ನಾವು ಅವತ್ತಿನ ದಿವಸ ರಥಸಪ್ತಮಿ ಆಚರಣೆ ಮಾಡಬೇಕಾಗುತ್ತದೆ. ಹಾಗೆ ಯಾರೆಲ್ಲ ಒಂದು ಹೊಸ ಮನೆಗೆ ಹೋಗಬೇಕು ಅನ್ಕೊಂಡಿರ್ತೀರಿ, ಅಥವಾ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ಕೊಂಡಿರ್ತೀರಿ, ಇದು ತುಂಬಾನೇ ಶುಭ ಸಮಯವಾಗಿರುತ್ತದೆ. ಹಾಗೆ ನಿಮಗೆ ಇದು ರಾಹುಕಾಲ ಪ್ರಾರಂಭವಾಗದೆ ಭಾನುವಾರ ಮಧ್ಯಾಹ್ನ 3 ಗಂಟೆ ನಂತರದಲ್ಲಿ. ಹಾಗಾಗಿ ನಿಮಗೆ ರಾಹುಕಾಲದ ಸಮಯವೂ ಇರುವುದಿಲ್ಲ. ಇನ್ನು ಶುಭ ಸಮಯ ನಾನು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ರಥದ ರಂಗೋಲಿ ಆಯಿತು. ಈಗ ಮಧ್ಯದಲ್ಲಿ ನಾವು ಸೂರ್ಯನ ಬಿಂಬವನ್ನು ಬರಿಬೇಕಾಗುತ್ತದೆ. ಹಾಗೆ ನಿಮಗೆ ಈ ರಥಸಪ್ತಮಿ ಬಗ್ಗೆ ತಿಳಿಸ್ತಾ ಇದ್ದೆ. ಇದನ್ನು ನಾವು ಸೂರ್ಯ ಜಯಂತಿ ಅಂತಲೂ ಕೂಡ ಕರಿತೇವೆ. ಮಾಘ ಮಾಸದ ಶುಕ್ಲ ಪಕ್ಷ ಸಪ್ತಮಿ ತಿಥಿಯಲ್ಲಿ ಆಚರಣೆ ಮಾಡ್ತೇವೆ. ಈ ದಿನ ಸೂರ್ಯನು ತನ್ನ ಒಂದು 7 ಕುದುರೆಗಳ ರಥದಲ್ಲಿ ಉತ್ತರಾಯಣ ಗತಿಯಲ್ಲಿಗೆ ಪ್ರವೇಶಿಸಿದನೆಂದೂ ಕೂಡ ಹೇಳಲಾಗುತ್ತದೆ. ಇದರ ಒಂದು ಪೂಜೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಆರೋಗ್ಯ ಹೆಚ್ಚಾಗುತ್ತದೆ, ಆಯುಷ್ ವೃದ್ಧಿ ಆಗುತ್ತದೆ, ಪಾಪಕ್ಷಯ, ರೋಗ ನಿವಾರಣೆ, ಮತ್ತೆ ಕುಟುಂಬ ಸಮೃದ್ಧಿ, ಕೀರ್ತಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವೇನಾದ್ರೂ ಒಂದು ಹೊಸ ಒಂದು ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಪ್ರತಿನಿತ್ಯವೂ ಕೂಡ ಸೂರ್ಯ ದೇವರನ್ನ ನೆನಪನ್ನು ಮಾಡಿಕೊಂಡು, ನೀವು ಸೂರ್ಯ ದೇವನ ಹೆಸರನ್ನು ಹೇಳ್ಕೊಂಡು ನೀವು ಸೂರ್ಯನಿಗೆ ಆರ್ಗೆ ಬಿಡೋದ್ರಿಂದನೂ ಕೂಡ ನಿಮ್ಮ ಒಂದು ಕೆಲಸಗಳು ಬೇಗನೆ ಈಡೇರ್ತಾ ಹೋಗುತ್ತದೆ. ಈ ಪೂಜೆ ಮಾಡುವಂಥದ್ದು ಬೆಳಗ್ಗೆ ನೀವು ಯಾವ ರೀತಿ ಪ್ರಾರಂಭ ಮಾಡಬೇಕು ಅಂತಂದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು, ಸ್ನಾನ ಮಾಡುವ ರೀತಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. 7 ಎಕ್ಕದ ಎಲೆಯನ್ನು ನೀವು ತಲೆ ಮೇಲೆ, ಭುಜದ ಮೇಲೆ, ಪಾದದ ಮೇಲೆ, ಹಾಗೆ ಹೊಟ್ಟೆ ಮತ್ತು ಹೃದಯ ಭಾಗದಲ್ಲಿ, ಅಂದರೆ ಹೊಟ್ಟೆ ಅಂದರೆ ಒಕ್ಕಳಿನ ಭಾಗದಲ್ಲಿ ಮತ್ತು ಹೃದಯದ ಭಾಗದಲ್ಲಿ ನೀವು ಆ ಎಲೆಗಳನ್ನು ಇಟ್ಕೊಂಡು ಸ್ನಾನಕ್ಕೆ ಅರಿಶಿಣ ಮತ್ತು ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಆ ರೀತಿಯಾಗಿ ಸ್ನಾನ ಮಾಡಿಕೊಂಡು ನಂತರದಲ್ಲಿ ಹೊಸ್ತಿಲಕ್ಕೆ ರಂಗೋಲಿಯನ್ನು ಹಾಕ್ಕೊಂಡು ಇದೇ ರೀತಿಯ ರಂಗೋಲಿ ಎಲ್ಲವನ್ನೂ ಚಿತ್ರವನ್ನು ಬರೆದು ಸಿದ್ಧತೆ ಮಾಡಿಟ್ಕೊಳ್ಳಿ. ಮನೆಯಲ್ಲಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ, ಮೊದಲು ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಮನೆಯ ಕುಲದೇವರಿಗೆ ಪೂಜೆ ಮಾಡಿಕೊಂಡು ಮನೆಯೆಲ್ಲ ಪೂಜೆ ಮುಗಿಸ್ಕೊಂಡ್ಬಿಡಿ. ಅಷ್ಟೊತ್ತಿಗೆ ನಮಗೆ ಸೂರ್ಯೋದಯದ ಸಮಯ ಬಂದೇ ಬಿಡುತ್ತೆ. ಸೂರ್ಯೋದಯ ಸಮಯ ನೋಡ್ಕೊಂಡು ನಾವು ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ನೀವು ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಅಂತ ನೀವು ಅದನ್ನ ಹೇಳ್ಕೊಂಡು ಈ ಒಂದು ರಂಗೋಲಿಯಲ್ಲಿ ಹಾಕಿ ಅದ್ರ ಜೊತೆಲಿ ಪೂಜೆಯನ್ನು ಕೂಡ ನೀವು ಮಾಡಿದರೆ ತುಂಬಾನೇ ಒಳ್ಳೆಯದು. ಹಾಗೆ ನೋಡಿ, ರಥದ ಚಿತ್ರವನ್ನು ಆಯಿತು. ಇದಕ್ಕೆ ನಾನು ಬಣ್ಣವನ್ನು ಹಾಕ್ತಾ ಇದ್ದೇನೆ. ನಿಮಗೆ ಯಾವ ಒಂದು ಇದು ಬಣ್ಣಗಳು ಇಷ್ಟ ಆಗುತ್ತೆ ಹಾಕ್ಬೋದು. ಆದರೆ ಆದಷ್ಟು ಈ ಒಂದು ರಥದ ಚಿತ್ರದಲ್ಲಿ ಹಳದಿ ಮತ್ತು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಬಳಸಿದರೆ ಇನ್ನೂ ಒಳ್ಳೆಯದು. ನೋಡಿ, ನಾನು ರಥದ ಒಂದು ಚಿತ್ರದಲ್ಲಿ ನಾನು ಕೆಳಗಿನ ಭಾಗದಲ್ಲಿ ಹಳದಿ ಉಪಯೋಗಿಸಿದ್ದೇನೆ. ಹಾಗೆ ಮೇಲೆ ನಾನು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ. ಹಾಗೆಯೇ ಬಾವುಟವನ್ನು ಕೂಡ ಬರೆದಿದ್ದೇನೆ. ಮಧ್ಯದಲ್ಲಿ ಸೂರ್ಯನ ಬಿಂಬವನ್ನು ಕೂಡ ಬರೆದಿದ್ದೇನೆ. ಇದಿಷ್ಟು ನೀವು ಬರೀಬೇಕಾಗಿರುವಂಥದ್ದು. ಈಗ ನಂತರದಲ್ಲಿ, ಈಗ ನಿಮ್ಮಲ್ಲಿ ತಾಮ್ರದ ಒಂದು ಸೂರ್ಯನ ಬಿಂಬ ಇಲ್ಲ ಅಂತಂದರೆ ನೀವು ಇವತ್ತಿನ ದಿವಸ ತೆಗೆದುಕೊಂಡ್ರೆ ಒಳ್ಳೆಯದು. ಈಗ ಹೆಂಗಿದ್ರು ಏನಪ್ಪ ಅಂತಂದರೆ, ಈಗ ಇವತ್ತಿನ ದಿವಸ ವಸಂತ ಪಂಚಮಿ ಅಲ್ವಾ, ಇವತ್ತಿನ ದಿವಸ ನೀವು ಸೂರ್ಯನ ಬಿಂಬವನ್ನು ತೆಗೆದುಕೊಂಡ್ಬಂದು ಇಟ್ಕೊಂಡು ನೀವು ರಥಸಪ್ತಮಿ ದಿವಸನೂ ಕೂಡ ಆ ಒಂದು ಸೂರ್ಯನ ಬಿಂಬವನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಹಾಗೆ ಪುಸ್ತಕ ಓದುವಂಥ ಪುಸ್ತಕ ಅಂತಂದರೆ ನೋಡಿ, ಇದು ನವಗ್ರಹ ಸ್ತೋತ್ರ, ಜೊತೆಯಲ್ಲಿ ಆದಿತ್ಯ ಹೃದಯ. ಅವತ್ತಿನ ದಿವಸ ನಾವು ಓದಲೇಬೇಕಾಗಿರುವಂಥ ಪುಸ್ತಕ ಆದಿತ್ಯ ಹೃದಯವಾಗಿರ್ತದೆ. ಆದಿತ್ಯ ಹೃದಯ ಹೇಳ್ಕೊಂಡು ನೀವು ಈ ಪೂಜೆ ಮಾಡಬೇಕಾಗುತ್ತದೆ.
ಹಾಗೆ ಒಂದು ತಟ್ಟೆಯಲ್ಲಿ ಗೋಧಿ ತೆಗೆದುಕೊಂಡಿದ್ದೇನೆ. ಗೋಧಿಯ ಮೇಲೆ ತಾಮ್ರದ ಬಿಂಬವನ್ನು ಇಟ್ಟಿದ್ದೇನೆ. ಅದಕ್ಕೆ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿ ಕೆಂಪು ಹೂವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ಹಾಗೇನೇ ನಾವು ಈ ರಂಗೋಲಿಯ ಮೇಲೂ ಕೂಡ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ನಿಮಗೆ 2 ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ನಿಮ್ಮಲ್ಲಿ ತಾಮ್ರದ ಬಿಂಬ ಇಲ್ಲಂದ್ರೆ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳಬಹುದು. ಯಾವ ರೀತಿ ಬೇಕಾದರೂ ಮಾಡ್ಬೋದು. ಹಾಗೇನೇ ದೀಪಾರಾಧನೆ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೇನೆ. 7 ಎಕ್ಕದ ಎಲೆಯನ್ನು ಉಪಯೋಗಿಸ್ಕೊಂಡು ನಾನು 7 ದೀಪ ಹಚ್ಚಿದ್ದೇನೆ. ನೀವು ಒಂದೇ ದೀಪದಲ್ಲಿ 7 ಬತ್ತಿಯನ್ನು ಹಾಕಿ ಕೂಡ ನೀವು ದೀಪಾರಾಧನೆ ಮಾಡ್ಬೋದು. ಬಹುಮುಖ್ಯವಾಗಿ ಆಚರಣೆ ಸೂರ್ಯನಿಗೆ ಅರ್ಘ್ಯ ಬಿಡುವಂಥದ್ದು. ನೋಡಿ ಆ ಒಂದು ಕಳಸವನ್ನು ಕೂಡ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಪ್ರಸಾದ ಅಂತೇಳಿ ವಿಶೇಷವಾಗಿ ನೀವು ಮಾಡಬೇಕಾಗಿರುವಂಥದ್ದು ಅವತ್ತಿನ ದಿವಸ ಗೋಧಿ ಪಾಯಸ. ನೀವು ಗೋಧಿ ಪಾಯಸ ಸುಮ್ಮನೆ ಮಾಡೋದಲ್ಲ, ನೀವು ಏನು ದಿನನಿತ್ಯ ಒಲೆಯನ್ನು ಉಪಯೋಗಿಸ್ಕೊಳ್ತಿರ್ತೀರೋ, ಗ್ಯಾಸ್ ಸ್ಟವ್ ಏನು ಉಪಯೋಗಿಸ್ಕೊಳ್ತಿರ್ತೀರೋ ಆ ಒಂದು ಒಲೆಗೆ ಪೂಜೆಯನ್ನು ಮಾಡಿಕೊಂಡು ಹಾಲನ್ನು ಉಕ್ಕಿಸಿ ನಂತರದಲ್ಲಿ ಪ್ರಸಾದ ಸಿದ್ಧತೆ ಮಾಡಿ ಆಮೇಲೆ ನಾವು ಈ ಒಂದು ಪೂಜೆಗೆ ಆ ಪ್ರಸಾದವನ್ನು ಇಡಬೇಕಾಗುತ್ತದೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒಲೆಯ ಪೂಜೆ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೇನೆ. ನೋಡಿ ಪೂಜೆಯ ಸಿದ್ಧತೆಗಳಂದರೆ ಇಷ್ಟೇ ಇರುತ್ತದೆ. ಹೆಚ್ಚಿನ ಸಿದ್ಧತೆ ಅಂತ ಏನು ಇರೋದಿಲ್ಲ. ನಾವು ಸ್ವಲ್ಪ ಮಟ್ಟಿಗೆ ಈ ರೀತಿ ಚಿತ್ರವನ್ನು ಬರೆದು ರಂಗೋಲಿ ಹಾಕಿ ಪ್ರಸಾದ ಸಿದ್ಧತೆ ಮಾಡಿಕೊಂಡು ಒಂದು ತಾಮ್ರದ ಕಳಸದಲ್ಲಿ ಅರ್ಘ್ಯ ಬಿಡೋದಕ್ಕೆ ಸಿದ್ಧತೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ನಾವಿಷ್ಟೆಲ್ಲ ಸಿದ್ಧತೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ ಸಮಯ ಆಗೇ ಬಿಡುತ್ತೆ. ಬೆಳಗ್ಗೆ ಒಂದು 7 ಗಂಟೆ 7:15 ಆಗೇ ಬಿಡುತ್ತೆ. ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ. ಇನ್ನು ಪೂಜೆಯ ಸಮಯ ನಾನು ಖಂಡಿತ ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ ನಾನು ದೀಪಾರಾಧನೆ ಮಾಡ್ತಾ ಇದ್ದೇನೆ. ನಾವು ಏನೇ ಪೂಜೆ ಮಾಡಿದ್ರೂ ಮೊದಲು ದೀಪವನ್ನು ಹಚ್ಚಬೇಕು. ನಾನು ಸೂರ್ಯದ ಬಿಂಬದ ಹತ್ರ ಕೂಡ 2 ದೀಪ ಹಚ್ಚಿಟ್ಟಿದ್ದೇನೆ. ನೀವು ಮಣ್ಣಿನ ದೀಪನಾದರೂ ಉಪಯೋಗಿಸ್ಕೋಬೋದು, ಹಿತ್ತಾಳೆ ದೀಪನಾದ್ರೂ ಉಪಯೋಗಿಸ್ಕೋಬೋದು. ಯಾವುದಾದ್ರೂ ಪರವಾಗಿಲ್ಲ. ದೀಪ ಹಚ್ಚಿಟ್ಟಿದ್ದೇನೆ. ಹಾಗೆಯೇ 7 ಸೂರ್ಯನ ಸಾಂಕೇತಿಕವಾಗಿ ನಾನು 7 ದೀಪವನ್ನು ಕೂಡ ಹಚ್ಚಿಟ್ಟಿದ್ದೇನೆ. ದೀಪ ಹಚ್ಚಿಬಿಟ್ಟು ಮೊದಲು ನಾವು ಅಕ್ಷತೆಯನ್ನು ಇಟ್ಟು ಊದಿನ ಕಡ್ಡಿ ಬೆಳಗಿ ಧೂಪವನ್ನು ಹಚ್ಚಿ ನಂತರದಲ್ಲಿ ಆದಿತ್ಯ ಹೃದಯವನ್ನು ಹೇಳಿಕೊಂಡು ಆಮೇಲೆ ನಾವು ಕಾಯಿಯನ್ನು ಒಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ಹಾಗೆಯೇ ರಥಸಪ್ತಮಿ ಬಗ್ಗೆ ನಾನು ಇನ್ನೂ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಹೇಳಬೇಕು ಅಂತಂದರೆ, ತಾಮ್ರದ ಸೂರ್ಯವನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿ ತುಂಬಾ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮನೆಯಲ್ಲಿ ಏನಪ್ಪ ಅಂತಂದರೆ ಒಂದೊಂದು ಸರಿ ಬೆಳಕು ಕಡಿಮೆ ಇರುತ್ತೆ. ಸೂರ್ಯನ ಬೆಳಕು ನಮಗೆ ಮನೆ ಒಳಗೆ ಬಿಡೋದು ಕಷ್ಟ ಆಗುತ್ತೆ. ನೀವು ಕೇಳಿರ್ಬೋದು, ನೀವು ಡಾಕ್ಟರ್ ಹತ್ರ ಎಲ್ಲ ಹೋದಾಗ ನಿಮಗೆ ಅವ್ರು ಹೇಳ್ತಾರೆ ಸೂರ್ಯನ ಬೆಳಕಿಗೆ ಹೆಚ್ಚಾಗಿ ಇರಿ ಅಂತೇಳಿ. ಹಾಗಾಗಿ ಅದೊಂದು ಉದ್ದೇಶ. ಮತ್ತೊಂದು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಆ ಉದ್ದೇಶವಿರುತ್ತದೆ. ಆದರೆ ನಾವು ಒಂದು ವಾಸ್ತುಶಾಸ್ತ್ರದ ಪ್ರಕಾರ ತೆಗೆದುಕೊಂಡಾಗ ನಮಗೆ ಸೂರ್ಯನ ಅನುಗ್ರಹ ಹೆಚ್ಚಾಗಿರಬೇಕಾಗುತ್ತದೆ. ಹಾಗಾಗಿ ನಾವೊಂದು ತಾಮ್ರದ ಸೂರ್ಯವನ್ನು ಮನೇಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ ರೀತಿ ನೀವು ಇಡೋದ್ರಿಂದ ಮನೇಲಿ ಸುಖ ಶಾಂತಿ ಸಮೃದ್ಧಿ ಹೆಚ್ಚಾಗುತ್ತದೆ. ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಚೆನ್ನಾಗಾಗುತ್ತೆ. ಆಮೇಲೆ ಪ್ರತಿಯೊಬ್ಬರು ಅವರವರ ಮಲಗುವಂಥ ಕೋಣೆಯಲ್ಲಿ ಈ ಒಂದು ಸೂರ್ಯನ ಅಂದರೆ ತಾಮ್ರದ ಬಿಂಬವನ್ನು ಇಟ್ಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆಯದಾಗ್ತಾ ಹೋಗುತ್ತದೆ. ಆದ್ರೂ ಇದು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂದರೆ ಪೂರ್ವ ದಿಕ್ಕಿನಲ್ಲಿ ನಾವು ಆ ಒಂದು ತಾಮ್ರದ ಬಿಂಬವನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ಹಣದ ಸಮಸ್ಯೆ ಕೂಡ ನಿವಾರಣೆ ಆಗ್ತಾ ಹೋಗುತ್ತದೆ. ಎಲ್ಲ ರೀತಿಯಲ್ಲೂ ಕೂಡ ನಾವು ಈ ಒಂದು ತಾಮ್ರದ ಸೂರ್ಯನ ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಒಳಿತಾಗ್ತಾ ಹೋಗುತ್ತದೆ. ನೋಡಿ ಇದಿಷ್ಟು ಪೂಜೆಯ ವಿಧಾನಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಇಷ್ಟೇ ಸರಳವಾದ ಪೂಜೆ ವಿಧಾನ. ಇದನ್ನು ನೀವು ಮನೆಯ ಹೊರಭಾಗದಲ್ಲೇ ಮಾಡಬೇಕಾಗುತ್ತದೆ. ಮನೆಯಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಅನ್ನೋಕ್ಕಿಂತ ಇದನ್ನು ನಾವು ಸೂರ್ಯನ ಒಂದು ಬಿಂಬ ಏನು ಸೂರ್ಯನ ಬೆಳಕು ಏನಿರುತ್ತೋ ಆ ಒಂದು ಜಾಗವನ್ನು ನೋಡ್ಕೊಂಡು ಮಾಡಿದ್ರೇ ನಮಗೆ ಇದರ ಸಂಪೂರ್ಣ ಫಲ ಸಿಗುವಂಥದ್ದು. ನೋಡಿ ಈಗ ಮಂಗಳಾರತಿ ಎಲ್ಲ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡ್ತೀರಾ, ಅದರ ನಂತರದಲ್ಲಿ ನಾವು ಸೂರ್ಯನಿಗೆ ಅರ್ಘ್ಯವನ್ನು ಬಿಡಬೇಕಾಗುತ್ತದೆ. ಸೂರ್ಯನ 12 ನಾಮಗಳನ್ನು ಹೇಳ್ಕೊಂಡು ನೀವು ಒಂದು ಅರ್ಘ್ಯವನ್ನು ಬಿಡ್ಬೋದು. ಅಥವಾ ಓಂ ಸೂರ್ಯ ದೇವಾಯ ನಮಃ, ಓಂ ಸೂರ್ಯ ದೇವಾಯ ನಮಃ ಅಂತೇಳಿ 7 ಬಾರಿ ಅಥವಾ 12 ಬಾರಿ ಈ ರೀತಿಯಾಗಿ ನೀವು ಹೇಳ್ಕೊಂಡು ನಿಧಾನವಾಗಿ ನೀವು ಇದನ್ನು ಅರ್ಘ್ಯವನ್ನು ಬಿಡಬೇಕಾಗುತ್ತದೆ. ಅರ್ಘ್ಯ ಬಿಡುವಂಥ ವಿಧಾನವನ್ನು ಕೂಡ ನಿಮಗೆ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಡ್ತೇನೆ. ಅದು ಯಾಕಂತಂದರೆ ನಾವು ಅರ್ಘ್ಯ ಬಿಡುವ ನೀರಿನಲ್ಲಿ ಕೆಲವೊಂದು ವಸ್ತುಗಳನ್ನು ಹಾಕಿ ಬಿಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗ್ತದೆ. ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ಹಾಗೆ ಈ ಪೂಜೆಯಲ್ಲಿ ನೀವು ಹೆಚ್ಚಿನ ಮಟ್ಟದಲ್ಲಿ ಕೆಂಪು ಹೂವು ಮತ್ತು ಎಕ್ಕದ ಹೂವು, ಎಕ್ಕದ ಎಲೆಯನ್ನು ಉಪಯೋಗಿಸ್ಕೊಂಡು ನೀವು ಪೂಜೆಯನ್ನು ಮಾಡಿ ತುಂಬಾ ಒಳಿತಾಗ್ತಾ ಹೋಗುತ್ತದೆ. ನೋಡಿ ಹಾಗೆ ನಿಮಗೆ ಈಗ ಮಾನಸಿಕ ಒತ್ತಡ ಅಥವಾ ಭಯ ನಿವಾರಣೆಗೋಸ್ಕರ ಓಂ ಭಾಸ್ಕರಾಯ ನಮಃ, ಸೂರ್ಯದೇವಾಯ ನಮಃ ಅಂತ ಹೇಳ್ಕೊಂಡ್ರೆ ಒಳ್ಳೆಯದು. ಹಾಗೆ ನಿಮ್ಮಲ್ಲಿ ಆರೋಗ್ಯ ಮತ್ತು ಆಯುಷ್ಯು ಹೆಚ್ಚಾಗಬೇಕು ಅಂತ ಅನ್ನೋದಾದರೆ ಆದಷ್ಟು ಸಾಧ್ಯವಾದಷ್ಟು ಆದಿತ್ಯ ಹೃದಯ ನಾವು ಹೇಳ್ಕೊಳ್ಳೇಬೇಕು. ಅದರ ನಂತರದಲ್ಲಿ ನೀವು ಸುಲಭವಾಗಿ ಹೇಳ್ಕೊಳ್ಳುವಂಥ ಮಂತ್ರ ಅಂದರೆ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯವಹಂ ಜಪೆ ನಿತ್ಯಂ ಅಕ್ಷಯಂ ಪರಮಂ ಶಿವಂ. ನೋಡಿ ಇದನ್ನು ನಾನು ನಿಧಾನವಾಗಿ ಹೇಳಿದ್ದೇನೆ. ಇದನ್ನು ನೀವು ಬರೆದಿಟ್ಕೊಂಡು ಕೊನೆ ಪಕ್ಷ ಒಂದು 7 ಬಾರಿ, 108 ಬಾರಿ ಹಾಕ್ತೇವೆ ಅಂದರೆ 7 ಬಾರಿ, ಒಂದು 12 ಬಾರಿನಾದ್ರೂ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ಆರೋಗ್ಯ ಕೂಡ ಸುಧಾರಿಸ್ತಾ ಹೋಗುತ್ತದೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಆರೋಗ್ಯ ಇಲ್ಲ ಅಂತಂದರೆ ಜೀವನ ಇಲ್ಲ. ನಮಗೆ ಆರೋಗ್ಯವೇ ಬಹುಮುಖ್ಯವಾಗಿರುತ್ತದೆ. ಇದನ್ನೆಲ್ಲ ನಾವು ಯಾವಾಗ ವಿಸರ್ಜನೆ ಮಾಡಬೇಕಪ್ಪ ಅಂತಂದರೆ ಸೋಮವಾರ ಬೆಳಗ್ಗೆ ನೀವು ದಿನನಿತ್ಯ ಯಥಾ ಪ್ರಕಾರ ಎದ್ದು ನೀವು ಯಾವಾಗ ರಂಗೋಲಿ ಹಾಕ್ತಿರೋ ಆ ಒಂದು ಸಂದರ್ಭದಲ್ಲಿ ನೀವು ಇವೆಲ್ಲವನ್ನು ಕೂಡ ಶುದ್ಧಿ ಮಾಡ್ಬೋದು.
ಸೊ ಇವತ್ತು ನಾನು ನಿಮಗೆ ರಥಸಪ್ತಮಿಯ ಪೂಜೆ ವಿಧಾನ ಹೀಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇನೆ. ಈ ಮಾನಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.